ಯಕ್ಷಗಾನವನ್ನ ಆರಾಧನೆ ಕಲೆ ಎಂದು ಕರೆಯುತ್ತಾರೆ. ಇಂತಹ ವಿಶಿಷ್ಟ ಕಲೆಯಲ್ಲಿ ಕೆಲವೊಮ್ಮೆ ಕಲಾವಿದರು ಮಾಡುವ ಆಹ್ವಾನಗಳಿಂದ ಪ್ರೇಕ್ಷಕರಿಗೂ ಭಕ್ತರಿಗೂ ಘಾಸಿಯಾಗುತ್ತದೆ. ಕಲಾವಿದನೊಬ್ಬನ ಅತಿರೇಕದ ಪ್ರದರ್ಶನದಿಂದ ನೋಡುಗರಿಗೆ ಆಘಾತವಾದ ವಿಡಿಯೋವೊಂದು ಸದ್ಯ ವೈರಲ್ ಆಗುತ್ತಿದೆ. ದೇವಿ ಮಹಾತ್ಮೆ ಪ್ರಸಂಗವನ್ನ ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ಭಕ್ತರು ಆಯೋಜಿಸುತ್ತಾರೆ. ಹರಕೆ ಹೊತ್ತು ಸಸ್ಯಾಹಾರಿಗಳಾಗಿ ಮನೆಯಲ್ಲಿ ಪೂಜೆ ಅನ್ನ ಸಂತರ್ಪಣೆ ನಡೆಸಿ ಯಕ್ಷಗಾನ ಏರ್ಪಡಿಸುತ್ತಾರೆ. ದೇವಿ ಮಹಾತ್ಮೆ ಪ್ರಸಂಗದ ವೇಳೆ ಉಯ್ಯಾಲೆಯಲ್ಲಿ ತಾಯಿ ತೂಗುವುದನ್ನು ಕಂಡು ಭಾವುಕರಾಗುತ್ತಾರೆ. ಇಂತಹ ಅಪರೂಪದ ಸನ್ನಿವೇಶದಲ್ಲಿ ದೇವಿಯ ಪಾತ್ರ ಧರಿಸಿದ ಕಲಾವಿದರೊಬ್ಬರು ಅತಿ ವೇಗದಿಂದ ದೇವಿಯ ತೊಟ್ಟಿಲು ತೂಗಿದ ಕಾರಣ ಅದು ತುಂಡಾಗಿ ಭೂಮಿಗೆ ಕುಸಿದು ಬಿದ್ದಿದೆ. ಆಯೋಜಕರು ಮಾತ್ರವಲ್ಲ, ನೋಡುಗರಿಗೂ ಇದರಿಂದ ಬೇಸರವಾಗಿದೆ. ದೇವರಿಗೆ ಹರಕೆ ಹೊತ್ತು ಯಕ್ಷಗಾನ ಆಡಿಸುವ ಪ್ರತೀತಿ ಇದೆ. ಆರಾಧಕರು ಅದೆಷ್ಟು ಯಕ್ಷಗಾನವನ್ನ ಪ್ರೀತಿಸುತ್ತಾರೆ ಎಂದರೆ, ಕೆಲ ದೇವಾಲಯಗಳಲ್ಲಿ ಮುಂದಿನ 20 ವರ್ಷಗಳ ಕಾಲಕ್ಕೆ ಯಕ್ಷಗಾನ ಬುಕ್ಕಿಂಗ್ ಆಗಿರುತ್ತದೆ. ಕಲೆಯನ್ನ ಇಷ್ಟೊಂದು ಪ್ರೀತಿಸುವ ಜನರು ಇರುವಾಗ ಕಲಾವಿದರು ಕೂಡ ಉದ್ವೇಗ ಅತಿರೇಕಗಳಿಗೆ ಒಳಗಾಗದೆ ಪ್ರದರ್ಶನದ ಗುಣಮಟ್ಟಕ್ಕೆ ಒತ್ತು ನೀಡಿ ಕಾರ್ಯಕ್ರಮ ನೀಡಬೇಕು ಎಂದು ಪ್ರೇಕ್ಷಕರು ಒತ್ತಾಯಿಸಿದ್ದಾರೆ.